ನಾವಿವತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರದ ಶಾಸಕರು ಎಂ.ಆರ್. ಪಾಟೀಲ್. ಚುನಾವಣಾ ಸಂದರ್ಭದಲ್ಲಿ ಎಂ.ಆರ್. ಪಾಟೀಲ್ ಕ್ಷೇತ್ರದ ಜನಕ್ಕೆ ಕನಸಿನ ಗೋಪುರವನ್ನೇ ಕಟ್ಟಿದ್ರು. ಅನೇಕ ಭರವಸೆಗಳನ್ನ ನೀಡಿದ್ರು. ಕೊಟ್ಟಿರುವಂತಹ ಭರವಸೆಗಳನ್ನ ಶಾಸಕ ಎಂ.ಆರ್. ಪಾಟೀಲ್ 2.25 ವರ್ಷದ ನಂತರ ಈಡೇರಿಸ್ತಾ ಇದ್ದಾರ. ಜನ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನಾವೀಗ ಕುಂದಗೋಳ ಕ್ಷೇತ್ರದ ಕುಂದಗೋಳ ಪಟ್ಟಣದಲ್ಲಿದ್ದೀವಿ. ಈ ಕುಂದಗೋಳ ಪಟ್ಟಣದ ಜನ ಈ ಕ್ಷೇತ್ರದ ಅಭಿವೃದ್ಧಿ ಕುರಿತು, ಶಾಸಕರ ಕಾರ್ಯವೈಖರಿ ಕುರಿತು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಇಲ್ಲೇ ನೋಡ್ರಿ, ರೋಡ್ ಮಾಡುವರವ್ ಯಾವ ರೋಡು ಸರಿ ಇಲ್ಲ. ಇಲ್ಲಿ ಹೆದ್ದಾರಿ ಅದಾವ, ಅಲ್ಲಿ ಹಂಗ ಬಿದ್ದಾವ ಅವು. ಗುಡ್ಯಾನಕಟ್ಟಿ ನಿಮ್ಮ ಹುಬ್ಬಳ್ಳಿ ಹೋಗು ಅಡ್ಡದಾರಿ, ಇಲ್ಲಿ ಹಳ್ಳ್ಯಾಳ ಕಡಪಟ್ಟಿಗೆ ಹೋಗು ದಾರಿ ಹಂಗ ಬಿದ್ದಾವ್ರಿ ಅವು. ಅರ್ಧ ಮರ್ಧ ಆಚೆ ಕಡೆ ಈಚೆ ಕಡೆ ಏನು ಇಲ್ಲದೆ ಅಲ್ಲಿ ಎಲ್ಲ ನೋಡಿ, ನೀವೇ ಹೋಗಿ ನೋಡಿದ್ರು ಗೊತ್ತಾಗತ್ತೆ ನೋಡ್ರಿ. ಇಲ್ಲೇ ಆಗಲಿ ಜವನೂರು ದಾರಿ ಆಗಲಿ, ಇಲ್ಲಿ ಎಲ್ಲೆಲ್ಲಿ ಏನದ ಹಂಗ ಬಿದ್ದಾವ್ರಿ ಅವು. ಬಂದು ನೋಡಂತ ಹೇಳ್ರಿ, ಅವ್ರು ಮಾಡಿದವರು ಸರಿ ಮಾಡಿಲ್ರಿ, ಮಾಡೋರು ಸರಿ ಮಾಡಿಲ್ಲ. ಎತ್ತಾಗಾರ ಏನಾರು ಹಾಕೋದು ಹೋಗಿಬಿಡೋದು, ಅದು ಮತ್ತು ಒಂದು 6 ತಿಂಗಳದಾಗ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತೈತಿ. ಮತ್ತು ಹಂಗ ಈ ಎಮ್.ಎಲ್.ಎ ಅದಾರಲ್ಲ ಎಂ.ಆರ್. ಪಾಟೀಲ್ ಹೆಂಗ್ ಕೆಲಸ ಮಾಡ್ತಾರ? ಏನ್ ಮಾಡ್ತೀವಿ, ಏನಿಲ್ಲ ಬಿಡ್ರಿ. ಯಾರು ಏನು ಎಂ.ಆರ್. ಪಾಟೀಲ್ ಇಲ್ಲ, ಪಟೀಲ್ ಇಲ್ಲ, ಏನಿಲ್ಲ ಇಲ್ಲಿ. 2.5 ವರ್ಷದ ಮೇಲೆ ಆಯ್ತು ನಿಮ್ ಎಮ್.ಎಲ್.ಎ ಇದೆ. ಫಸ್ಟ್ ಟೈಮ್ ಎಮ್.ಎಲ್.ಎ ಆಗಿಲ್ಲ ಎಂ.ಆರ್. ಪಾಟೀಲ್ ಹೆಂಗ್ ಕೆಲಸ ಮಾಡ್ತಾರ? ಏನು ಕೆಲಸನ ಆಗಾಕತ್ತಿಲ್ರಿ. ಯಾವ ಕೆಲಸನ ಆಗಿಲ್ಲ. ಆದರೆ ಒಂದು ಸ್ವಲ್ಪ ಏನು ನಮ್ಮ ಕುಂದಗೋಳ ಅನ್ನೋದು ಅಭಿವೃದ್ಧಿನೇ ಇಲ್ಲ. ಮೊದಲೇ ಮಾತು, ಕುಂದಗೋಳ ಅನ್ನುವಂಥ ಅಭಿವೃದ್ಧಿನೇ ಕೆಲಸ ಆಗುವಲ್ವ ಯಾವ. ನೋಡ್ರಿ, ರೋಡ್ ನೋಡ್ರಿ, ಅವು ಇದು ನೋಡ್ರಿ ಎಲ್ಲ ಹತ್ತಿ. ಇದು ಏನು ಒಂದು 4 ರೈತರ ಊರು, 4 ಗಾಡಿ ಬಂದು ಅಂದ್ರೆ ಅಲ್ಲಿ ನಿಂತು ಬಿಡ್ತಾವೆ. ಇಲ್ಲಿ ರೋಡ್ ಬ್ಲಾಕ್ ಹಾಕವು. ಇವನ್ನ ಏನಾರು ಮಾಡಿ ರೋಡ್ ಅಗಲೀಕರಣ ಮಾಡಬೇಕು. ಆ ಊರು ಅನ್ನೋದು ಸುಧಾರಣೆ ಆಗಬೇಕು. ಅಲ್ಲ, ಇದು ಎಂ.ಆರ್. ಪಾಟೀಲ್ ಬಂದಾಗಿಂದ ಸಮಸ್ಯೆನೋ ಮೊದ್ಲಿಂದ ಸಮಸ್ಯೆ ಆಯ್ತು? ಮೊದಲನೇವ್ರು ಹೆಂಗ್ ಕೆಲಸ ಮಾಡ್ತಿದ್ರು, ಇವ್ರು ಹೆಂಗ್ ಕೆಲಸ ಮಾಡ್ತಾರೆ? ಮೊದಲನೇರು ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು, ಇವರು ಮಾಡಾಕತ್ತಾರೆ. ಎಲ್ಲಿ ಮಾಡ್ಯಾರ ಅನ್ನೋದು ಇನ್ನೂವರೆಗೂ ಏನು ಗೊತ್ತಾಗವಲ್ದು. ಇವರು ಸುಧಾರಣೆ ಮಾಡಾಕತ್ತಾರ ಅಂತಾರಪ್ಪ, ಏನು ಇನ್ನೂವರೆಗೂ ಏನು ಸುಧಾರಣೆನೇ ಆಗವಲ್ದು. ಏನೇನು ಕೆಲಸ ಆಗ್ಬೇಕಾಗ್ಯಾವ ಕುಂದಗೋಳದಾಗ? ಗಟ್ರ ಪಟ್ರ ಎಲ್ಲ ತುಂಬಿ ಹೊಲಸಾಟ ವಾಸನೆ ನಾರ ಕುಂತ್ಬಿಟ್ಟಾವು. ಇಲ್ಲಿ ಅರ್ಜುನ್ ಬರ್ರಿ ಲ್ಯಾಟ್ರಿನ್ ಮಾಡ್ಯಾರ, ಅದನ್ನು ಮೂತ್ರಿದ ಏನು ಗಟ್ರ ಎಲ್ಲ ತುಂಬ್ಯಾವು. ಅದನ್ನು JCB ಗೆಬರ್ತಾನ ಅಂದಾರ, JCB ಗೆಬರ್ವಲ್ರ, ಹಸನ್ನು ಮಾಡವಲ್ರ. ಅಂಗನವಾಡಿ ಮಾಡಿದ್ರೆ ಅಂಗನವಾಡಿ ಮುಂದೆ ಹುಡುಗರು ಇಲ್ಲ. ಇವತ್ತಿಗೆ ಆದರೂ ಅದನ್ನು ಸ್ಟಾರ್ಟ್ ಮಾಡಿ ಹೋಗ್ಯಾರ. ಅಂಗನವಾಡಿಗೆ ಏನು ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಹೊಲಸಾಟ ಹಂಗೆ ಐತಿ. ಗಟ್ರ ತುಂಬ್ಯಾವು, ಅಲ್ಲಿ ಮೂತ್ರಿದು ಅದ್ರ ಬಾಜುಕ್ ಅಂಗನವಾಡಿ ಇದ್ರಿಗೆ ಐತಿ. ಅದನ್ನು ಕ್ಲೀನ್ ಮಾಡಿಸಿದ್ರೆ ಅಂಗನವಾಡಿ ಚಲೋ ಆಕತಿ. ಅಂಗನವಾಡಿ ಚಲೋ ಆಗಿ ಪುರಸಭೆ ನಗರಸಭೆ ಕೆಲಸದು ಎಮ್.ಎಲ್.ಎ ಅವ್ರ ಕೆಲಸ ಏನ್ ಮಾಡ್ಬೇಕಾಗೈತಿ? ಎಮ್.ಎಲ್.ಎ ಕೆಲಸ ಅಂದ್ರೆ ಪುರಸಭೆದಂದ್ರೆ ಅವ ಬರ್ತಾವ್ರಿ, ಮತ್ತೆ ಅವನ್ನ ಮಾಡ್ಬೇಕು. ಆಮೇಲೆ ಈ ರೈತರಿಗೆ ಅವನು ಗ್ಯಾರಂಟಿ ಕೊಟ್ಟರು. ಹಿಂದಿನ ಯೋಜನೆ ಬಂದ್ ಮಾಡಿದ್ರೆ ರೈತರಿಗೆ ಯಾವ ಯೋಜನೆ ಅನುಕೂಲ ಆಗಿಲ್ಲ. ಅವು ಅನುಕೂಲ ಆಗ್ಬೇಕು. ಬೆಳೆ ಹಾನಿ ಆಗ್ತಾನೆ ಅಂದ್ರೆ ಬೆಳೆ ಹಾನಿಯೂ ಇಲ್ಲ, ಬೆಳೆ ವಿಮಾ ಹಾಕ್ತಾನೆ ಅಂದ್ರೆ ಬೆಳೆ ವಿಮಾದೂ ಇಲ್ಲ. ಎಮ್.ಎಲ್.ಎ ಅವ್ರು ಕೆಲಸ ಹೆಂಗ್ ಮಾಡ್ತಾರ? ಎಮ್.ಎಲ್.ಎ ಅವ್ರು ಕೆಲಸ ಮಾಡ್ತಾರ ಸರ್. ಮೊದಲು ಅವರು ಕೆಲಸ ಮಾಡ್ತಾರೆ, ಹಂಗೇನಿಲ್ರಿ. ನಮಗೇನು ಬೇಕು, ಬಸ್ಸಿನ ಸೌಕರ್ಯ ಬೇಕ್ರಿ. ಹುಬ್ಳಿಗೆ ನಾವು ದುಡಿಯಾಕೆ ಹೋಗೋರು, ಬೆಳಗ್ಗೆ ಹರಿತಾರೆ ದುಡಿಯಾಕೆ ಹೋಗ್ಬೇಕು. ಬಸ್ಸಿನ ಸೌಕರ್ಯ ಕಮ್ಮಿ ಐತ್ರಿ ಇಲ್ಲಿ. ಆಮೇಲೆ ಬೆಳಗ್ಗೆ ಅಲ್ಲಿ ನಾವು ದುಡಿಯಾಕೆ ಹೋದ್ವಿ ಅಂದ್ರೆ ಬಸ್ ಇರಂಗಿಲ್ಲ, ಹೊಳ್ಳಿ ವಾಪಸ್ ಮನೆಗೆ ಬರಬೇಕು. ಎಲ್ಲ ದುಡ್ಕೊಂಡು ತಿನ್ನೋ ಜೀವನ ಇಲ್ಲ ನಮ್ದು. ದುಡಿಬೇಕು, ತಿನ್ನಬೇಕು ಅಂತದ್ರಲ್ಲಿ ಬಸ್ ಒಂದು ಸೌಕರ್ಯ ಮಾಡಿಕೊಟ್ರೆ ಚಲೋದಾಗತ್ತೆ. ಅಲ್ಲ, ಈಗ ಶಾಸಕರು ಮ್ಯಾಲ ಕಾಂಗ್ರೆಸ್ ಐತಿ, ಇಲ್ಲಿ BJP ಶಾಸಕರು, ಹಂಗಾಗಿ ಅನುದಾನ ಸಿಗವಲ್ದು, ಕೆಲಸ ಆಗವಲ್ದು ಅಂತಾರಲ್ಲ. ಮೊದಲೆಲ್ಲ ಕೆಲಸ ಮಾಡ್ಯಾರ ಸರ್ ಅವರು. ಮೊದಲು ಎಲ್ಲಿದ್ರಿ ಬಂದಿದ್ದ? ಈಗ ಅಲ್ರಿ, ಎಮ್.ಎಲ್.ಎಗಿಂತ ಮೊದಲು ಕೆಲಸ ಮಾಡ್ರಲ್ಲ ಅವರು. ನಮ್ಗೆ ಲೈಟ್ ಗೀಟ್ ಪೂರ ಹಾಕಿ ಕೊಟ್ಟಾರ ರೋಡ್ಗೆ. ಇವ್ರಿಗೆ ಹಿಡ್ಕೊಂಡು ಪ್ರಹ್ಲಾದ್ ಜೋಶಿ ಹಿಡ್ಕೊಂಡು ಕೆಲಸ ಮಾಡ್ರಿ, ಭಾಳ ಕೆಲಸ ಮಾಡ್ರಿ. ನಾವು ಆಮೇಲೆ ಗಿರಂಗಳ ಎಲ್ಲ ಚಲೋ ಕೆಲಸ ಮಾಡ್ರಿ ಅವರು. ಎಂ.ಆರ್. ಪಾಟೀಲ್ ಮಾಡ್ರ ಕೆಲಸ ಅವರು. ಎಂ.ಆರ್. ಪಾಟೀಲ್ ಕೆಲಸ ನೋಡಿದ್ರ ಅವ್ರಿಗೆ ಎಷ್ಟು ಮಾರ್ಕಸ್ ಕೊಡ್ತೀರಿ? 10ರಾಗ ಮಾರ್ಕಸ್ ಕೊಡಕ್ಕೆ ಅಡ್ಡಿಲ್ರಿ ಅವ್ರಿಗೆ. 10ರಾಗ 4 ಏನೈತಿ, 9 ಕೊಡ್ತೀವಿ. ನಿಮ್ ಎಮ್.ಎಲ್.ಎ ಹೆಂಗ ಕೆಲಸಗಾರ? ಏನ್ ಕೆಲಸ ಮಾಡ್ತಾ ಇಲ್ಲೋ? ಸ್ವಲ್ಪ ಮಾಡ್ತಾರ್ರಿ, ಅನುಕೂಲ ಸ್ವಲ್ಪ ಮಾಡಿಲ್ಲ. ಕೆಲವು ಮಾಡ್ಯಾರ ಅವರು. ಬರೋಬರಿ ಮೊದ್ಲು ಎಮ್.ಎಲ್.ಎ ಆಗೋ ಟೈಮ್ದಾಗ ಎಲ್ಲ ರೋಡ್ ಎಲ್ಲ ಅವರೇ ಇದನ್ನ ಮಾಡಿದ್ರೆ, ಆ ನಂತರ ಎಲ್ಲ ರೋಡ್ ಅಲ್ಲೇ ನಿಂತ್ಬಿಟ್ಟಾವು. ಯಾಕಂಗಾಗ್ತದ? ಎಮ್.ಎಲ್.ಎ ಇಲ್ದಾಗ ಎಂ.ಆರ್. ಪಾಟೀಲ್ ಕೆಲಸ ಮಾಡಿದ್ರು. ಎಮ್.ಎಲ್.ಎ ಆಗ್ಬೇಕಾಗಿತ್ತು. ಎಮ್.ಎಲ್.ಎ ಆದ್ಮೇಲೆ ಕೆಲಸ ಇಲ್ಲ ಆಗಿಲ್ಲ. ಅವು ಅಷ್ಟೇ ನಿಂತು ಬಿಟ್ಟವ್ರಿ. ಅವು ಅಲ್ಲಿ ಆಶ್ವಾಸನೆ ಕೊಟ್ಟಿದ್ವಲ್ಲ, ಹಂಗೆ ನಿಂತು ಬಿಟ್ಟಾವು.
ಏನಿಲ್ಲ ಬಿಡ್ರಿ, ಏನು ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ. ಈಗ ಅವ್ರು ಏನಂತಾರ, ಮ್ಯಾಗ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ನಮಗೆ ಅನುದಾನ ಬಂದಿಲ್ಲ, ಅದಿಲ್ಲ ಅಂತ ಅವ್ರು ಅಂತಾರ. ಆದ್ರೆ ನಮ್ಮ ಎಲ್ಲ ಕಾಂಕ್ರೀಟ್ ಗಿಂಗ್ರೇಟ್ ಎಲ್ಲ ಶಿಶಿ ರೋಡ್ ನೀವು ಎಲ್ಲ ಓಣ್ಯಾಗ ಹೋಗಿ ನೋಡಿದ್ರ ಎಲ್ಲ ತ್ರಾಸ ಐತಿ. ಗಟ್ರ ತೆಗ್ದಿದ್ದು ಎಲ್ಲ ಹಂಗ ಅದಾವು, ಹೇಳಿದ್ರ ಭಾಳ ಅದಾವು. ಏನ್ರಿಪ್ಪ ಸ್ವಲ್ಪ ಎಲ್ಲ ವಿಚಾರ ಮಾಡ್ಬೇಕು. ಅವ್ರು ಬರ್ಬೇಕು ನೋಡಿ ಮಾಡ್ಬೇಕು. ಈ ಕ್ಷೇತ್ರದಾಗ ಏನ್ ನಡೆದೈತಿ ಏನಿಲ್ಲ ನೋಡ್ಬೇಕು ಒಟ್ಟು. ಈಗ ಕ್ಷೇತ್ರದಾಗ ಏನೇನ್ ಕೆಲಸ ಆಗ್ಬೇಕಾಗ್ಯಾವ? ಸರ ಭಾಳ ಐತ್ರಿ, ಅಭಿವೃದ್ಧಿ ಕೆಲಸ ಭಾಳ ಅದಾವ್ರಿ. ಕುಡಿ ನೀರ್ ಇಲ್ರಿ, ರಸ್ತೆ. ಈಗ ಅಮರೇಶ್ವರ ಪ್ಲಾಟ್ ಅಂತ ಹೇಳಿ ಒಂದು ಪ್ಲಾಟ್ ಐತ್ರಿ. ಪಾಪ ಅಲ್ಲಿ ಆ ಜನಕ್ಕೆ ಲೈಟ್ ಇಲ್ಲ, ಕುಡಿಯಾಕ ನೀರ್ ಇಲ್ಲ, ಏನಿಲ್ರಿ. ಅಲ್ರಿ, ನಾನ್ ಕೇಳ್ಪಟ್ಟೆ MLA ಆಗೋಕ್ಕಿಂತ ಮೊದ್ಲನ ಬಾಳ ಕೆಲಸ ಮಾಡ್ಯಾರ ಅಂತ. MLA ಆದ್ಮೇಲೆ ಕೆಲಸ ಮಾಡಕ್ ಆಗೋದಿಲ್ಲ? ಹೌದು, MLA ಆಗಿ ಇನ್ನೂ MLA ಆಗಂತ ಮೊದ್ಲನ ಕೆಲಸ ಮಾಡ್ಯಾರ ಸರ್, ಇಲ್ಲ ಅನ್ನಂಗಿಲ್ಲ. ರೋಡ್ ಮಾಡ್ಯಾರಿ, ಮಾಡಿಲ್ಲ ಅನ್ನಂಗಿಲ್ಲ. ಈಗ ಅವ್ರ ಅಧಿಕಾರ ಇಲ್ಲ, ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಐತಿ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದದಕ್ಕೆ ಅನುದಾನ ಬರತ್ತಿಲ್ಲ ಅವ್ರಿಗೆ. ಎಷ್ಟು ಮಾರ್ಕಸ್ ಕೊಡ್ತೀರಿ ಅವ್ರಿಗೆ? ಅವ್ರ ಕೆಲಸ ನೋಡಿ, 2 ವರ್ಷದ ಕೆಲಸ ನೋಡಿ. 2 ವರ್ಷದ ಕೆಲಸ ಏನ್ ಸರ್, ಶೂನ್ಯ ರೀ, ಜೀರೋ. ಆ ಬಳಕ ಹಿಂದೆ ನಿಂತಿರಲ್ಲ MLA ಇಲ್ಲ, ಏನ್ ಮಾಡ್ಯಾರಲ್ಲ ಆ ಕೆಲಸ 100% ರೀ. ಕುಂದೋಳಕ್ಕೆ ರೋಡ್ ಆಗ್ಲಿ ರೀ, ಚಲೋ ಸ್ಕೂಲ್ ಆಗ್ಲಿ, ಕಾಲೇಜ್ ಆಗ್ಲಿ ಆಗ್ಬೇಕು ಸರ್. ಈಗ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಆಗ್ಬೇಕಲ್ಲ, ಚಲೋ ಡಿಗ್ರಿ, ಚಲೋ ಕಾಲೇಜ್. ಇವೆಲ್ಲರೂ ಹುಬ್ಳಿಗೆ ಹೋಗ್ತಾರ, ಅದ್ರ ಗುಂಚಿಗೆ ಹೋಗ್ತಾರ, ನೂಲಿಗೆ ಹೋಗ್ತಾರ. ಚಲೋದೆಲ್ಲ ಆಗ್ಬೇಕಲ್ಲ ಸರ್. ಇಲ್ಲಿ ಯಾವ ಇಲ್ಲ ಅಂತ ಅದಾವ ಸರ್, ಇಲ್ಲ ಅನ್ನಂಗಿಲ್ಲ. ಸ್ವಲ್ಪ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಅಷ್ಟೇ ಅದಾವ ಸರ್. ಇಲ್ಲಿ ದೊಡ್ಡ ಡಿಪ್ಲೊಮೊ ಅವೆಲ್ಲ ಕಾಲೇಜ್ ಆಗ್ಬೇಕು. ಕುಂದಗೋಳ ತಾಲೂಕು ಇಂಪ್ರೂವ್ ಆಗ್ಬೇಕು. ಇಂಪ್ರೂವ್ ಮಾಡಕತ್ತಾರ್ರಿ, ರೋಡು ಮಾಡಕತ್ತಾರ, ಗಟ್ರು ಮಾಡಕತ್ತಾರ, ಎಲ್ಲ ಮಾಡಕತ್ತಾರ. ಆದ್ರೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕಲ್ಲ ಸರ್. ಅಲ್ಲ, ನಿಮ್ಮ MLA ಅವರು MLA ಆಗೋಕ್ಕಿಂತ ಮೊದ್ಲು ಬಹಳ ಚಲೋ ಕೆಲಸ ಮಾಡಿದ್ರಂತ. MLA ಆದ್ಮೇಲೆ ಕೆಲಸನ ಮಾಡಿಲ್ಲ ಅಂತಾರಲ್ಲ? ಇಲ್ಲ ಸರ್, ಕುಂದಗೋಳ ತಾಲೂಕು ಮಾಡಕತ್ತಾರ ಸರ್. ಆಲ್ರೆಡಿ ಗಟರ್ ಆಗ್ಲಿ, ರೋಡು ಎಲ್ಲಾ ಕಡೆ ನಡೆದವ್ ಸರ್, ವರ್ಕ್ ನಡೆದವ್, ಇಲ್ಲಂದಿಲ್ಲ. ಆದ್ರೆ ಮಾಡಕತ್ತಾರ ಸರ್, ಎಲ್ಲ ಮಾಡಕತ್ತಾರ. ಕೆಲಸ ಆಗ್ಬೇಕಾಗೈತಿ, ಏನಾಗಿಲ್ಲ ಸರ. ಇಲ್ಲಿ ಕೆಲಸ ಅಂತೂ ಏನೂ ಆಗಿಲ್ಲ ಬಿಡ್ರಿ ಸರ್. 1 ರೂಪಾಯಿದ್ದು ಆಗಿಲ್ಲ. ಏನೇನು ಎಲ್ಲಿ ಆಗೈತೆ ಸರ್, ಎಲ್ಲಿ ಆಗೈತೆ ಕೆಲಸ ತೋರ್ಸಲ್ಲ. ನಿಮ್ಮ MLA ಅವ್ರು ಹೆಂಗ್ ಕೆಲಸ ಇಲ್ಲ ಬಿಡ್ರಿ ಸರ್, ಏನು ಕೆಲಸ ಮಾಡಿಲ್ಲ. 1 ರೂಪಾಯಿದ್ದು ಕೆಲಸ ಆಗಿತ್ತು, ಮಾಡೋರಲ್ಲ ಸರ್. ಏನ್ ಹೇಳ್ತಾರ ಕೆಲವು ಮಂದಿ, ಮ್ಯಾಲ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಇವರು BJP MLA, ಹಂಗಾಗಿ ಕೆಲಸ ಆಗಲ್ಲ. ಧಾರ್ಮಿಕವಾಗಿ ಎಲ್ಲ ಇರುವುದರಿ ಇದು. ಮೊದಲಾದ್ರೂ BJP ಆರಿಸಿ ಬಂದಿತ್ತು, ಇಲ್ಲಿ ಕಾಂಗ್ರೆಸ್ ಬಂದಿತ್ತು. ಹೌದ್ರಿ, ಎಲ್ಲಿ ಮಾಡ್ಯಾರ ಅವ್ರು, ಎಲ್ಲಿ ಮಾಡ್ಯಾರ? ಸುಳ್ಳ ಒಬ್ಬರ ಬಗ್ಗೆ ನಾವು ಅನ್ಬಾರ್ದು. ಹಂಗೆ ಮಾಡ್ತೇನೆ, ದೇತು ದಿಲಾತು ದಿಕಾನೆ ಗರ್ ದಿಕ್ಕಾಕು, ಇದ ಪಾಲಿಸಿ ರೀ. ಹೋಗ್ರಿ ಸರ, ನಾನು ಅಡ್ಯಾಡಕ್ ದಾರಿ ಸಜ್ಜಿಲ್ಲ. ಯಾವ ದಾರಿ ಚಲೋ ಇಲ್ಲ ಸರ್. ಇದರಿ ಪ್ರತಿ ಸಲ ಓಟ್ ಹಾಕ್ತಾರಲ್ಲ ಜನ, ಯಾವ ಗ್ಯಾರಂಟಿ ಮೇಲೆ ಓಟ್ ಹಾಕ್ತಾರೆ ಸರ್? ಅನಿವಾರ್ಯ, ಇದೊಂದು ಮ್ಯಾಜಿಕ್. ಇಲ್ಲನ್ಕೆ ಅಭಿವೃದ್ಧಿ ಆಗಿದಾವ್ರಿ, ಕೆಲವೊಂದಿಷ್ಟು ಅದಾವು. ನೀರಿನ ಸೌಲಭ್ಯ ಭಾಳ ಕಡಿಮೆ ಇದೆ. ಆಮೇಲೆ ಸ್ವಲ್ಪ ಅಲ್ಲಿ ಗಟ್ರದ್ದು, ಆಮೇಲೆ ರೋಡಿನ ಕೆಲಸಗಳು ಬಾಕಿ ಇದಾವೆ. ಹಾಂ ರೀ, ರೋಡು ನನ್ನ ಪ್ರಕಾರ ರೀ, ಈಗ ಹೊಲಕ್ಕೆ ಹೋಗೋ ದಾರಿಯಲ್ಲಿ ರೀ, ಚಕ್ಡಿ ದಾರಿಯಲ್ಲಿ. ಹಾಂ ರೀ, ಕೆಲವೊಂದಿಷ್ಟು ಸಂಕ್ಷನ್ ಆಗಿದಾವ್ರಿ. ಈಗೇನಕ್ಕೆ ಕೆಲಸ ಚಲೋ ಆಗಿಲ್ರಿ ಅದು ಸದ್ಯಕ್ಕೆ ರೀ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇಲ್ಲಿ ಅಂತಾವು ಅಭಿವೃದ್ಧಿ ಅಂತಂದಾಗ ಇಲ್ಲಿ ಯಾವ ಅಂತಾವ ಕೆಲಸ ಏನು ಬಾಕಿ ಇಲ್ರಿ. ಈಗ ಹೋಗೋದು ನಿಮ್ಗೆ ಅದು ಮುಂಚೆ ದಾರಿ ನಂತರ ಒಂದು ಇದಕ್ಕೆ ಹೋಗಿದ್ದೀವಿ ನೋಡ್ರಿ, ಗೊಬ್ಬರಿಗೆ. ಗೊಬ್ಬರ ರೋಡ್ಗೆ ಹೋಗಿದ್ದೀವಿ ನೋಡ್ರಿ, ಹುಬ್ಳಿ ದಾರಿಗೆ. ಆ ರೋಡ್ಗೆ ಸ್ವಲ್ಪ ಬಾಕಿ ಇದೆ ಅಷ್ಟೇ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗೈತೆ ಹಳ್ಳ್ಯಾಗ? ಚಲೋ ಐತೆ? ವ್ಯವಸ್ಥೆ ಅನ್ನಕ್ಕೆ ಏನೈತಲ್ರಿ, ಕುಡಿ ನೀರಿನ ವ್ಯವಸ್ಥೆ ಇಲ್ಲಿ ಯಾವುದು ಸರಿ ಇಲ್ರಿ. ಯಾಕಂದ್ರೆ ನಳದ ನೀರ ರೀ, ಯಾವ್ದು ಚಲೋ ನೀರು ಬರಲ್ಲ ರೀ. ಬೋರ್ವೆಲ್ ನೀರ ಬರುತ್ತೆ ರೀ. ಇಲ್ಲಿ ಎಲ್ಲಿ ನದಿನೇ ಇಲ್ಲಲ್ಲ, ನದಿ ನೀರು. ಹೌದು. ಈಗ ನೀವೇನೋ ಹೇಳ್ತಿದ್ರಿ, ಮಲಪ್ರಭಾ ನೀರಿನ ಡ್ಯಾಮಿನ ನೀರು ಇಲ್ಲಿ ಪಾಸ್ ಆಗೈತಿ. ಈಗ ಪಾಸ್ ಆದ್ರೆ ಎಲ್ಲ ಹಳ್ಳಿಗೂ ಕಲೆಕ್ಷನ್ ಕೊಡ್ಬೇಕಲ್ರಿ. ಈಗೆಲ್ಲ ಇಲ್ಲೆಲ್ಲ ಬೋರ್ವೆಲ್ ನೀರು ಕುಡಿತಾರ, ಅದ್ರಲಿಂದ ಎಲ್ಬಿನ್ ರೋಗ ಸ್ಟಾರ್ಟ್ ಆಗ್ತತಿ, ಕ್ಯಾನ್ಸರ್ ಆಗ್ತತಿ. ಅದಕ್ಕಂತ ಇದು ಮಾಡ್ಬೇಕಲ್ಲ ಗೌರ್ಮೆಂಟ್. ಈಗ ಎಲ್ಲಾರ ಆರೋಗ್ಯ ಬಗ್ಗೆ ವಿಚಾರಿಸ್ತಾರ ಅಂತಂದ್ರ ಆರೋಗ್ಯನು ಅದನ್ನ ನೋಡ್ಬೇಕು, ನೀರ್ಲಿಂದನ ಸ್ಟಾರ್ಟ್ ಆಗ್ತತಿಲ್ಲ. ಫ್ಲೋರೈಡ್ ಐತಿ ನೀರ್ನಾಗ, ಜಾಸ್ತಿ ಐತ್ರಿ. ಅದ್ರ ಸಂಬಂಧ ನಾವು ಹೇಳುದು ಅದೊಂದು ಜನಜೀವನಕ್ಕ ಅದನ್ನ ಆರಾಮ್ ಮಾಡ್ಕೊಡ್ಬೇಕು. ಅದನ್ನ ಈ ನಿಮ್ಮ MLA ಅವರು ಏನ್ 2.5 ವರ್ಷ ಆತಲ್ಲ ಎಲೆಕ್ಟ್ ಆಗಿ, ಏನ್ ಕೆಲಸ ಚೆನ್ನಾಗಿ ಮಾಡ್ತಾರ ಹೆಂಗ ಸರ್? ಅವ್ರಿಗೆ ನಾವು ನೋಡೋದ ಕಡಿಮೆ ಆಗ್ತತಿ. ಎಲ್ಲಿ ಬರ್ತಾರ? ನಾವ್ ಯಾವ ಪಕ್ಷಕ್ಕೂ ಇದು ಅಲ್ರಿ. ನಾವು ಸಾಮಾನ್ಯ ಜನರು, ದಿನ ಕೆಲ್ಸಕ್ಕೆ ಹೋಗೋರು ಬರೋರು. ಆಲ್ಮೋಸ್ಟ್ ಬರೀ ಫೋಟೋದಾಗ ಅಷ್ಟ ಕಂಡ್ರಲ್ಲ, ಕೆಲ್ಸದ ಮ್ಯಾಗ ಕಾಣ್ಬೇಕು. ಅದಷ್ಟ ನಾ ಹೇಳೋದ್ರಿ. ಬೇರೆ ಕೆಲವ್ರು ಹೇಳ್ತಿದ್ರು, ಕೆಲವು ಕಡೆ ನಾ ಕೇಳಿದೆ, MLA ಆಗೋಕ್ಕಿಂತ ಮೊದಲು ರೋಡಿನ ಕೆಲಸ ಎಲ್ಲ ಮಾಡಿದ್ರು, MLA ಆದ್ಮೇಲೆ ಏನು ಮಾಡಕತ್ತಿಲ್ಲ. ಅಲ್ಲಿ ಕುಂದಗೋಳಕ್ಕೆ ಅಷ್ಟು ಮಾಡ್ಯಾರ ಅವ್ರು, ಇಲ್ಲಿ ಏನು ಹಳ್ಳಿ ಒಳಗೆ ಅಲ್ಲಿ ಮಾಡಿಲ್ರಿ. ಅವ್ರೆಲ್ಲ ಕುಂದಗೋಳಕ್ಕಿದ್ವಲ್ರಿ ಮೊದ್ಲೆಲ್ಲ, ಅಲ್ಲಿ ಅಷ್ಟು ಮಾಡಿದಾರೆ. ಮಾಡಿದಾರ ಅವ್ರ MLA ಆಗಿಂದ ಮಾಡೋ ವರ್ಕ್ ಮೊದ್ಲ ಮಾಡಿಬಿಟ್ರಿ ಅವ್ರ.
ಈಗ ಗ್ರಾಂಟ್ ಸಿಗ್ತಾ ಇಲ್ಲ ಅವ್ರಿಗೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅವ್ರಿಗೆ ಗ್ರಾಂಟ್ ಸಿಗ್ತಾ ಇಲ್ಲ. ಗ್ರಾಂಟ್ ಇಲ್ಲಕ್ಕೆ ಈಗ ಡೆವಲಪ್ಮೆಂಟ್ ವರ್ಕ್ ಏನೂ ಆಗೋಲ್ಲ. ಬಾಕಿ ಎಲ್ಲ ಎಲ್ಲಿಂದ ಬಿಲ್ಡಿಂಗ್ ವರ್ಕು ಅವೆಲ್ಲ ಮಾಡ್ತಾರೆ, ಸ್ಪಂದನೆ ಐತೆ. ಈ MLA ಅವರ ಜನಸಾಮಾನ್ಯರ MLA ಅನ್ಬಹುದಾ ಅಥವಾ ನಾಟ್ ರೀಚಬಲ್ MLA? ಜನಸಾಮಾನ್ಯರ MLA ನಾಟ್ ರೀಚಬಲ್ ಹೆಂಗ ಆಗಕ್ ಬರುದಿಲ್ರಿ. MLA ಆಗಿಂದ ಜನ ಸಂಪರ್ಕ ಮಾಡಬೇಕಾಗಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಹೋಗೈತೆ ಅನ್ನೋ ಒಂದು ಅಪವಾದ ಐತಿ, ಕರೆ ಸರ್. ಮತ್ತೆ ಎಲ್ಲಾರು ಬಸ್ ಫ್ರೀ ಮಾಡ್ಯಾರಿ, ಮತ್ತೆ 2,000 ರೂಪಾಯಿ ಹಾಕ್ತಾರ. ಮತ್ತೆ ಎಲ್ಲಿಂದ ಕೆಲಸ ಮಾಡಿಸ್ಬೇಕು ಸರ್ ಅವ್ರು? ಇದ್ದಿದ್ದೆಲ್ಲ ಕಸ್ಕೊಂಡು ಹೋಗ್ತಾ ಅವ್ರ ಕಸ್ಕೊಂಡ್ಬಿಟ್ಟಾರ. ಆಮೇಲೆ ಮೇನ್ ಇಂಪಾರ್ಟೆಂಟ್ ನೂಲಿಗೆ ಒಂದು ಏನು ಇಂಪಾರ್ಟೆಂಟ್ ಸರ್, ಬಸ್ ಹತ್ರ ಬೋಲ್ ಒಂದು ಒಂದು ಬಸ್ ಈ ಕಡೆಯಿಂದ ಹೋಗ್ತಾವಲ್ರಿ, ನೂಲಿ ಹೆಣ್ಮಕ್ಳು ನೋಡಿದ್ರೆ ಬಸ್ ಹತ್ರ ಬೋಲ್ರಿ ಯಾರು. ದಯವಿಟ್ಟು ಫಸ್ಟ್ ಅದ ಇಂಪಾರ್ಟೆಂಟ್ ಸರ್ ನಂದು. ಈಗ ಇದು ಈ ಕೆಲಸ MLA ಅವ್ರಿಗೆ ಗಮನಕ್ಕೆ ತಂದ್ರಿ? ತಂದನ್ರಿ, 2 ಸಲ ಫೋನ್ ಮಾಡೇನ್ರಿ, ಡಿಪೋ ಮ್ಯಾನೇಜರ್ ಮಾಡೇನ್ರಿ, ಹೇಳ್ತಾನೆ ಗೌಡ್ರ ಅಂತ ಹೇಳಿದ್ರಿ. ಆಗಿಲ್ಲ ಒಂದು ತರಬೋಲು ಫುಲ್ ಅಲ್ರಿ ಸರ್. ಅವ್ರು ಒಂದು ಹೆಣ್ಮಕ್ಳು ನೋಡಿದ್ರೆ ಅವ್ರ ಸಂಕಟ. MLA ಅಂಕೂ ನಾವು ನೋಡೇ ಇಲ್ಲ ಬಿಡ್ರಿ, ಬಂದೇ ಇಲ್ಲ ಸರ್. ಇಲೆಕ್ಷನ್ ಇದ್ದಾಗ ಬರ್ತಾರ ಸರ್, ಇಲೆಕ್ಷನ್ ಆದ್ಮ್ಯಾಗ ಯಾರು ಬರಂಗಿಲ್ಲ. ಒಳ್ಳೆ ಇಲ್ಲೆಲ್ಲ ನೋಡ್ತಾರ, ಈ ಕಡೆ ಇಲ್ಲೆಲ್ಲ ಅಂದ್ರೆ ರಸ್ತೆ ಗಿಸ್ತೆ ಎಲ್ಲ ಆಗಿಲ್ಲ ಸರ್, ಎಲ್ಲ ಅರ್ಧಂಬರ್ಧ ಆಗ್ಯಾವ್ರಿ. ಒಳ್ಳೆ ನನಗ್ ಬುದ್ಧಿ, ನಾ ಹುಟ್ಟದಾಗಿಂದ ನೋಡೀನಿ ನಮ್ಮ ಏರಿಯಾ ಹಿಂದಗಡೆ ಗುಡ್ಸಲ್ ಹಾಕೊಂಡದಾರ. 20-25 ವರ್ಷ ಆತ, ಅವ್ರಿಗೆ ಏನು ಸವಲತ್ತುಗಳು ಏನು ಸಿಕ್ಕಿಲ್ಲ. ಇದ್ದವ್ರಿಗಟ್ಟ ಮನಿ ಸಿಗ್ತಾವ, ಇದ್ದವ್ರಿಗಟ್ಟ ಸಿಗ್ತಾವ. ಏನ್ ಕೆಲಸ ಆಗ್ಬೇಕಾಗ್ಯಾವ, ಏನ್ ಆಗಿಲ್ಲ? ಕೆಲಸ ಅಟು ಇಟು ಆಗ್ಯಾವ, ಅಟು ಇಟು ಅವ ತೆಗ್ ಬಿದ್ದಿದ್ದು ಒಂದು ಗುಂಡಿ ಮುಚ್ಚೋದು ಆ ದೊಡ್ಡ ಕೆಲಸ ಇಲ್ಲ. ಎರೆ ಹೊಲಕ್ಕೆ ಹೋಗೋಕೆ ಬರಂಗಿಲ್ಲ, ಚಕ್ಡಿ ದಾರಿ ಒಟ್ಟ ಇಲ್ಲ. ಎತ್ತಿನ ಕರ್ಮ ನಮಗೂ ಹತ್ತತಿ, ಅವ್ರಿಗೂ ಹತ್ತತಿ. ಇವು 2,000 ಫ್ರೀ ಅಕ್ಕಿ ಬೇಡ ನಮ್ಗ. ನಮ್ಮ ಹೊಲ್ದಾನ ನಾವು ದುಡಿದು ತಿಂತೇವೆ. ರೋಡ್ ಮಾಡಿ ಕೊಡೋಣ, ಆ ರೋಡ್ ಒಂದು ಮಾಡಿ ಕೊಡೋಣ. ಅವ್ರಿಗೆ ಬರ್ತಾರ, ಅದನ್ನು ಮಾಡ್ತೇವೆ ಅಂತಾರ, ಗುದ್ಲಿ ಪೂಜೆ ಮಾಡ್ತಾರ, ಸ್ಯಾಂಕ್ಷನ್ ಆತಂತಾರ. ಹೋದಾಗೊಮ್ಮೆ ಎಲ್ಲಾರು ಅವ್ರ ಈ ರೋಡ್ಗೆ ಬೈಪಾಸ್ ಮಾಡಂತೇಳಿ ಎಷ್ಟೋ ಗುದ್ದಾಡಿದ್ವಿ. ಜೋಶಿ ಅವರು ಬಂದು ಪೂಜೆ ಮಾಡಿದ್ರು, ಅಂಡ್ರಗೌಡು. ಇನ್ನು 1 ತಿಂಗಳಿಗೆ ಚಲೋ ಆಕತ್ತೆ ಅಂದ್ರ ಅದು ಆಗಿಲ್ಲ. ದಿನ ಒಂದೊಂದು ಸಾಯ್ತೇವಲ್ಲೇ. ದಯಮಾಡಿ ಅದೊಂದು ಬೈಪಾಸ್ ಆಗ್ಬೇಕು, ಇವು ರೋಡ್ ಆಗ್ಬೇಕು. ಬೈಪಾಸ್ ಆಗೋ ಬಗ್ಗೆ ನಿಮ್ಮ MLA MR ಪಾಟೀಲ್ ಏನಂತಾರ? ಅದಕ್ಕಿಂತ ಮೊದಲಾಗೈತಿ. MR ಪಾಟೀಲ್ಕಿಂತ ಮೊದಲ ನಾವು ಕುಂತ ಇದೀವಿ ಬೈಪಾಸ್ ಮಾಡ್ರಿ ಅಂತೇಳಿ. ಎಲ್ಲ ಇವ್ರ MR ಪಾಟೀಲ್, ಶಿವಳ್ಳಿ, ಇವ್ರು ಎಲ್ಲಾರು ಮನೆಗೂ ನಾವು 10 ಸಾರಿಗೆ ಹೋಗಿ ಮನವಿ ಕೊಟ್ಟೇವಿ. ಲಾಸ್ಟಿಗೆ ಜೋಶಿ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟಿಂದ ಅವ್ರು ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ಯಾರ. ಅಲ್ರಿ ಕೆಲಸ ಮಾಡ್ತೀವಿ ಅಂತಾರ, ಮಾಡ್ತೇವೆ ಅಂತೇಳಿ ಹೇಳಿ ಹಿಂದಗಡೆ ಏನ್ ಮಾಡ್ಬಿಡ್ತಾರ, ಅಷ್ಟಕ್ಕ ಕೈ ಬಿಟ್ಟು ಬಿಡ್ತಾರ. ಹ್ಞೂ ಅಂತಾರ ಮೊದಲ ನಾವು ಬಂದಾಗ, ಎಲ್ಲಾರ ಮುಂದೆ ಜನರ ಮುಂದೆ ಏನಂತಾರ, ಹ್ಞೂಪ್ಪ ಆತಂತಾರ. ಆ ನಂತರ ಏನ್ ಮಾಡ್ಬಿಡ್ತಾರ, ಸ್ವಲ್ಪ ಅಲ್ಲಿಟ್ ಇಲ್ಲೊಟ್ ಮಾಡಿದ್ರ ಕೈ ಬಿಟ್ಟು ಬಿಡ್ತಾರ. ಕೆಲಸ ಕರೆಕ್ಟ್ ಆಗೋಂಗನ ಇಲ್ರಿ. ಅವಾಗ ಬಂದಾಗ ಏನ್ ಮಾಡ್ತಾರ ಗೊತ್ತೇನ್ರಿ, ಅವಾಗ ಕಾಲ್ ಬೀಳ್ತಾರ ಬಂದ ತಮ್ಮ ಕೆಲಸ ಮುಗಿತಿಲ್ಲ, ರೈಟ್ ಎಲ್ಲೂ ನೋಡಂಗನ ಇಲ್ಲ ಅಂತ ತಿಳಿದ್ಬಿಡ್ರಿ. ಅವಾಗ ನಾವ ಕಾಲ್ ಬಿದ್ರು ಏನು ಕೆಲಸ ಮಾಡೋದಿಲ್ರಿ. ಯಾರಾದ್ರೂ ಅಷ್ಟ ನೋಡ್ರಿ, ರಾಜಕಾರಣದ್ರಿ ಅಂತಿಲ್ಲ, ಅವ್ರ ಕೆಲಸ ಮುಗಿಮಟ ಅಷ್ಟ. ನಮ್ಗೆ ಬಡವರು ಬಕ್ರು ಬೇಕ, ಬಡವರು ಬಕ್ರು ಬೇಕ. ಆ ನಂತರ ಏನೈತಲ್ಲ, ಯಾವ ಬಡವ್ರು ನೋಡಂಗಿಲ್ಲ, ಏನ್ ನೋಡಂಗಿಲ್ಲ, ತಮ್ಮ ಬ್ಯಾಳಿ ಬಗ್ಸ್ಕೊಂಡ್ ಕಡೆಯಲ್ಲಿ ಆಗಿಬಿಡೋರು. ನಿಮ್ಮ ಕ್ಷೇತ್ರದ ಶಾಸಕರು ಹೆಂಗ್ ಕೆಲಸ ಮಾಡ್ತಾರ? ಕ್ಷೇತ್ರದ ಶಾಸಕರು ಕೆಲಸ ಮಾಡೋದಿಲ್ಲ ಸರ್, ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅವ್ರ ಕೆಲಸ ಎಲ್ಲಿ ಮಾಡ್ತಾರೆ ಸರ್? ಏನು ಹಿಂದ ಕೆಲಸಗಳಾಗಿದ್ವು ಎಲ್ಲ ಶಿವಳ್ಳಿ ಅವ್ರ ಟೈಮ್ದಾಗ ಆಗಿದ್ವು. ಮತ್ತೆ ಅವ್ರು ವಿಸಸ್ ಮಾಡಿಲ್ಲ. CS ಶಿವಳ್ಳಿ ಅವ್ರು ಏನಿದ್ರ ಅವ್ರು ಇನ್ನೂ ವರ್ಕ್ ಮಾಡಿದಾರ. ಅವ್ರು ಮಾಡಿದ ಕೆಲವೊಂದು ಕೆಲಸಗಳ ಕ್ರೆಡಿಟ್ಸ್ನ ಇವ್ರು ತಗೊಂಡ್ರ. ಅಲ್ಲ, ಮತ್ತೆ ಈ ಹಿಂದ ಅವ್ರ MLA ಇಲ್ದಾಗನ ಕೆಲವು ರೋಡ್ ಗಿಡ್ ಎಲ್ಲ ಮಾಡಿಸಿದ್ರು, MLA ಕಿಂತ ಮೊದ್ಲನ ಅಂತಾರಲ್ಲ. ಇಲ್ಲ ಆ ಥರ ಏನಿಲ್ಲ. ಶಿವಳ್ಳಿ ಅವ್ರ ಟೈಮ್ದಾಗ ಏನಾಗಿದ್ದು, ರೋಡ್ ಅವರು ಗುದ್ಲಿ ಪೂಜೆ ಮಾಡಿದ್ವನ್ನ ಇವ್ರು ಆಮೇಲೆ ಬಂದು ಇವ್ರು ಕ್ರೆಡಿಟ್ಸ್ ತಗೊಂಡಾರ. ಏನಾಗಬೇಕಾಗಿತ್ತು ನಿಮ್ಮ ಕ್ಷೇತ್ರಕ್ಕೆ? ಸರ್ ನಮ್ಮ ಕ್ಷೇತ್ರಕ್ಕೆ ಏನು ಆಗಿಲ್ಲ ಸರ್. ರೋಡ್ ಇಲ್ಲ, ಕುಂದಗೋಳದಾಗಂತಿ ಅದು ಕುಂದಗೋಳ ತಾಲೂಕು ಅನ್ನೋಂಗ ಇಲ್ಲ ನಮ್ಮ ಕುಂದಗೋಳ ಕ್ಷೇತ್ರದೊಳಗೆ. ಇನ್ನು ಅದ ತಾಲೂಕು ಹಂಗೈತಂದ್ರೆ ಇನ್ನು ಹಳ್ಳಿಗಳ ಪರಿಸ್ಥಿತಿ ಹಂಗಾಗಿರ್ಬಾರ್ದು. ಕುಂದಗೋಳದೊಳಗೆ ಒಂದು ಗುಡಿ ಕಟ್ಟಕ್ಕೇನೋ ಕೊಟ್ಟಂಗೆ ಅಮೌಂಟ್ ಸ್ವಲ್ಪ ಕೊಟ್ಟಿದಾರ, ಅದು ಬಿಟ್ರೆ ಮತ್ತೇನು ಇಲ್ಲ ಸರ್. ಅವ್ರದ್ದು ರೋಡ್ ಇಲ್ಲ, ಏನು ಕೆಲಸ ಇಲ್ಲ, ಗಟರ್ ಇಲ್ಲ, ಮತ್ತು ಬಸ್ಸುನೂ ಇಲ್ಲ, ಸರಿಯಾದ ಅಡ್ಡಾಡಕ್ಕಂತಿ ಬಸ್ಸು ಇಲ್ಲ. ಮೊದ್ಲು ಇದ್ವು, ಇವಾಗಂತಿ ಬಸ್ಸು ಹಳ್ಳಿ ಬಸ್ಸಿಗೆ ಅಡ್ಡಾಡೋದಾಗೈತಿ ಕುಂದಗೋಳದ ಜನ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 100ಕ್ಕೆ ಒಂದು ಅರ್ಧನೂ ಇಲ್ಲ ಸರ್, 50 ಇಲ್ಲ.
ನಿಮ್ಮ MLA ಹೆಂಗ್ ಕೆಲಸ ಮಾಡ್ತಾರ, ಏನೇನ್ ಮಾಡಿದಾರ, ಏನೇನ್ ಮಾಡ್ಬೇಕಾಗೈತಿ, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳ್ರಿ. ಈ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂತಂದ್ರೆ ಚಲೋ ಕೆಲಸ ಮಾಡ್ತಾರ, ಒಳ್ಳೆ ಕೆಲಸ ಮಾಡ್ತಾರ. ಏನೇನ್ ಮಾಡ್ಕೊಡ್ತಾರೆ? ರೋಡ್ ಮಾಡ್ತಾರ್ರಿ, ಕೆಲಸ ಮನಿ ಮನಿ ಬಂದ ಮನಿ ಕೊಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಮತ್ತೆ ಅದ್ರ ಮುಂಚೆ ಸೈಡ್ ಮತ್ತೆ ಕುಂದಗೋಳ ಮೇಲೆ ಮತ್ತೆ ಏನು ಮಾಡಿಲ್ರಿ. ಮತ್ತೆ ನಮ್ಮ ಚಕ್ಕನಗುಡದಾಗ ಎಲ್ಲ ಆಗಿತ್ರಿ. ಈ ಕುಂದಗೋಳ MR ಪಾಟೀಲ್ ಆಗಿಂದಾಗ ಕೆಲಸ ಅದ್ರ ಮುಂಚೆ ಕಡೆ ಏನಾಗಿಲ್ರಿ. ಮತ್ತೆ ಎಲ್ಲಿ ಮಾಡ್ಯಾರ ಅಂದ್ರಲ್ಲಿ, ಎಲ್ಲಿ ಮಾಡ್ಯಾರ? ಈ ಕಡೆ ಮಾಡ್ಯಾರ ಇವ್ರು, ಗುಂಜಾಳ ಹೇರಿ ಈ ಕಡೆ ಮಾಡ್ಯಾರ, ಅವ್ರ ಸೈಡ್ ಮಾಡ್ಯಾರ್ರಿ. ನಮ್ಮ ಅದ್ರ ಮುಂಚೆ ಸೈಡ್ ಕೆಲಸ ಮಾಡಿಲ್ರಿ ಅವ್ರು. ಅಲ್ಲಿ ಮ್ಯಾಲ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಇವ್ರು ನಿಮ್ BJP MLA ಅನುದಾನ ಸಿಗೋದಿಲ್ಲ ಅಂತಾರಲ್ಲ. ಸಿಗತೈತ್ರಿ, ಯಾಕೆ ಸಿಗಂಗಿಲ್ರಿ? ಸಿಗತೈತ್ರಿ. ನಿಮ್ ಅದ್ರ ಮುಂಚೆ MLA ಇದ್ರಿ SR ಚಕ್ರಗೌಡ್ರಿ, ಅವ್ರು ಒಳ್ಳೆ ಕೆಲಸ ಮಾಡ್ರಿ. MR ಪಾಟೀಲ್ ಕೆಲಸ ಮಾಡಿಲ್ರಿ ಅದ್ರ ಮುಂಚೆ ಕಡೆ. ಇಡೀ ಕುಂದಗೋಳ ಮತಕ್ಷೇತ್ರವನ್ನ ಸುತ್ತಿದ ಮೇಲೆ ಅಲ್ಲಿನ ಮತದಾರರು ತೆರೆದಿಟ್ಟಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಕುಂದಗೋಳ ಕ್ಷೇತ್ರದ ಶಾಸಕರಾದ MR ಪಾಟೀಲ್ ಅವರು ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ನಾವು ಇಡೀ ಕ್ಷೇತ್ರವನ್ನ ಸುತ್ತಾಡಿದ್ವಿ. ನಿಮ್ಮ 2.25 ವರ್ಷದ ಸಾಧನೆ ಏನು, ಆಗ್ಬೇಕಾಗಿರೋ ಕೆಲಸಗಳೇನು, ಅದ್ರ ಬಗ್ಗೆ ಜನರ ಜೊತೆ ಚರ್ಚೆ ಮಾಡಿದೀವಿ. ಪ್ರಮುಖವಾಗಿ ನಮಗೆ ಕೇಳಿ ಬಂದಿದ್ದು ಏನು ಅಂದ್ರ, MR ಪಾಟೀಲ್ ಅವರು MLA ಆಗೋದಕ್ಕಿಂತ ಮೊದಲು ಕ್ಷೇತ್ರದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ರು, MLA ಆದ್ಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಜನ. ನೋಡ್ರಿ, ಈಗಿನ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಅವಾಗ ಏನಾಗಿತ್ತು, BJP ಸರ್ಕಾರ ಇತ್ತು, ಆವತ್ತನೇ ತಂದು ಮಾಡೇವಿ. ಈಗೂ ನಾವು ಶಕ್ತಿ ಮೀರಿ ತೊಗೊಂಬಂದೇವಿ. ಕೆಲವೊಂದಿಷ್ಟು ಜನ ಸಿಗಲ್ದಾರ್ಗೂ ಹಲವಾರು ರಸ್ತೆಗಳಿಗೆ ಭೂಮಿ ಪೂಜೆ ದಿನ ಆಗಾಕತ್ತಾವ. ನಾಳೆನೂ ಕೂಡ ಇದೆ, ಶನಿವಾರ ಕೂಡ ಇದೆ. ರಸ್ತೆಗಳು ಬಹುತೇಕ ನಮ್ಮ ತಾಲೂಕಿನಾಗ ಒಂದು 80% ರಸ್ತೆಗಳು ಮಾಡಿದ್ದೀವಿ. ಜನರಿಗೆ ಏನಾಗಿದೆ, ಈಗ ನಿರೀಕ್ಷೆಗಳು ಭಾಳ ಅದಾವೆ ಖರೆ ಅಂದ್ರೆ. ಆದ್ರೆ ಸರ್ಕಾರಗಳು ಅದಕ್ಕೆ ನೀವೆಲ್ಲ ಇಡೀ ರಾಜ್ಯ ಸಮಸ್ಯೆ ಇದೆ, ನಂದು ಒಂದೇ ಅಲ್ಲ. ಹಲವಾರು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಏನೂ ಕೆಲಸ ಆಗ್ತಾ ಇಲ್ಲ ಅಂತ. ಆದ್ರೆ ನಾವು ತಕ್ಕ ಮಟ್ಟಿಗೆ ದಿನ ಎಷ್ಟು ನಿಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಶಾಲೆಗಳನ್ನ ಕಟ್ಸೀವಿ, CSR ಫಂಡ್ ಇದೇನು ಸರ್ಕಾರಿ ದುಡ್ಡಲ್ಲ. ಡೆಸ್ಕ್ ಕೊಟ್ಟೇವಿ, ಸ್ಮಾರ್ಟ್ ಕ್ಲಾಸ್ ಕೊಟ್ಟೇವಿ, ಶಿಕ್ಷಣಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯ ಎಲ್ಲನೂ ಕೊಟ್ಟೇವಿ. ಬಹುತೇಕ 80% ಅಚೀವ್ಮೆಂಟ್ ಅದರೊಳಗೂ ಮಾಡಿದ್ದೀವಿ. ಈಗ ಅಲ್ಲಿ ರೈತಾಪಿ ಜನರೇ ಜಾಸ್ತಿ ಅದಾರ ಕುಂದಗೋಳದೊಳಗ. ಪ್ರಮುಖ ಸಮಸ್ಯೆ ಅಂತಂದ್ರೆ ಅವ್ರಿಗೆ ಚಕ್ಕಡಿ ದಾರಿಗಳೇ ಇಲ್ಲ. ಚಕ್ಕಡಿದ ಒಳಗೆ ಹೋಗಕ್ಕೆ, ಅವ್ರಿಗೆ ಜಮೀನಿಗೆ ಹೋಗಕ್ಕೆ ರಸ್ತೆನೇ ಬೇಕಾಗ್ಯಾವ. ರಸ್ತೆನೇ ಇಲ್ಲ ಅಂತಾರ, ಒಂದೂ ಆಗಿಲ್ಲ ಅಂತಾರ. ಒಂದೂ ಆಗಿಲ್ಲ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಊರಾಗ ಆಗಿಲ್ಲ ಅಂತ. ನಾನು ಲಿಸ್ಟ್ ಕೊಡ್ತೇನೆ ನೋಡ್ರಿ. ಒಂದು ಊರಿಗೆ ಭಾಳಷ್ಟು ದಾರಿಗಳದಾವು. ಈ ಸರ್ಕಾರ ದುಡ್ಡು ಬಂದ್ರೆ ಮಾಡ್ಬೋದು, ದುಡ್ಡ ಕೊಡಂಗಿಲ್ಲ ಅವ್ರು ಸರ್ಕಾರದಾಗ. ಯಾವುದೇ ದುಡ್ಡು ಇಲ್ಲ ಅಂದ್ರೆ ನಾವು ಮಾಡ್ಬೇಕು. ಹೆಂಗೆ ಮಾಡಿದವ್ರಿಗೆ ದುಡ್ಡು ಕೊಡ್ಬೇಕಲ್ಲ. ಇಂಥ ಇಲ್ಲಪ್ಪ, ಇನ್ನೂ ಇಂಥ ಊರಾಗ ಹೋಗೋ ರಸ್ತೆ ಆಗಿಲ್ಲ ಅಂದ್ರೆ ಹೇಳ್ಬೇಕು ಅವರು. ಬೇರೆ ಬೇರೆ ತಾಲೂಕಿಂದ ಭಾಳ ಚಿತ್ರಣ ನೋಡ್ರಿ, ನಮ್ಮ ತಾಲೂಕಿಂದ ನೋಡ್ರಿ. ಭಾಳಷ್ಟು ಮಂದಿ ಹೇಳಕತ್ತೀರಿ ಮೊನ್ನೆ, ಏನ್ರಿ ಇಲ್ಲೆಲ್ಲ ಹಿಂಗೆ ಅದಾವ ಇದ್ರ ನಮ್ಮಲ್ಲಿ. ಈಗ ಯಾವುದಾದ್ರೂ ದುಡ್ಡು ಅದು ಬಂದ ಮೇಲೆ ಮಾಡ್ಬೇಕು. ಅದಕ್ಕೆ ದುಡ್ಡಿನ ಸಮಸ್ಯೆನ ಭಾಳ ಐತಿ. ಮತ್ತು ಈ ಸರ್ಕಾರದೊಳಗೆ ಸರಿಯಾಗಿ ಸ್ಪಂದನೆ ಕೂಡ ಇಲ್ಲ. 1 ವರ್ಷ ಆತ್ PRD ನಮಗೆ ಕೊಟ್ಟು ಇವತ್ತಿನವರೆಗೂ ಅಪ್ರೂವಲ್ ಕೊಡುವಲ್ರು. 10 ಕೋಟಿ ರೂಪಾಯಿ ಆಯ್ತು. ಹೆಂಗೆ ಮಾಡೋದು? ಈಗ ನಿಮ್ಮ ಇನ್ನು ಮುಂದಿನ ಅವಧಿ ಇನ್ನು 2 ವರ್ಷ ಕಾಲ, 2.25 ವರ್ಷ ಉಳಿದದ. ಈ ಅವಧಿಗೆ ಜನರಿಗೆ ಏನು ಗ್ಯಾರಂಟಿ ಕೊಡ್ತೀರಿ, ಏನು ಭರವಸೆ ಕೊಡ್ತೀರಿ? ಏನಿಲ್ಲ, ಸರ್ಕಾರದಿಂದ ಸೌಲಭ್ಯಗಳು ಬಂದ ನೇರವಾಗಿ ತಲುಪಿಸ್ತೀನಿ. ಅದರೊಳಗೆ ಪ್ರಾಮಾಣಿಕತೆಯಿಂದಾನೆ ಕೆಲಸ ಮಾಡ್ತೀನಿ. ಮತ್ತು ಜನರ ಜೋಡಿ ನಾನು ಸೌಹಾರ್ದಯುತವಾಗಿ ಇರ್ತೇನೆ. ಅದರ ಮೂಲಕವಾಗಿ ಅಭಿವೃದ್ಧಿಗೆ ಏನೇನು ಬೇಕು ಸಾಕಷ್ಟು CSR ಫಂಡ್ ಅಥವಾ ಅವನು ತಂದು ಹಾಕೀವಿ. ಅದರ ಮೂಲಕವಾಗಿ ಜನರಿಗೆ ಸಿಗುವಂಥ ಕೆಲಸನೂ ಮಾಡ್ತೀವಿ, ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸನೂ ಮಾಡ್ತೀವಿ. ಸೊ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡು ಇಲ್ಲದೆ ಇರೋದಕ್ಕೆ ಕ್ಷೇತ್ರದಲ್ಲಿ ಕೆಲಸ ಆಗ್ತಿಲ್ಲ. ನನ್ನ ವೈಯಕ್ತಿಕ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಬೇಕು, CSR ಫಂಡ್ ತಂದು ನನ್ನ ಸ್ವಂತ ದುಡ್ಡು ಹಾಕಿ ಕೆಲಸ ಮಾಡ್ತಾ ಇದ್ದೀವಿ, ಜನರ ಕೈಗೆ ಸಿಗ್ತೀವಿ ಅನ್ನುವಂಥ ಭರವಸೆ ಉಳಿದ ಅವಧಿಗೂ ಶಾಸಕರು ನೀಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ನೇತೃತ್ವದ ಗ್ಯಾರಂಟಿ ಸರ್ಕಾರ. ಕುಂದಗೋಳದಲ್ಲಿ ಶಾಸಕರಾಗಿರೋದು BJPಯ MR ಪಾಟೀಲ್. ಒಂದು ಉತ್ತರ, ಒಂದು ದಕ್ಷಿಣ. ಅಲ್ಲದೆ ಅಭಿವೃದ್ಧಿ ಕೆಲಸಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿಗೆ ವ್ಯಯ ಆಗ್ತಿದೆ ಅನ್ನುವಂಥದ್ದು ಶಾಸಕರದ್ದು ಹಾಗೂ ಕ್ಷೇತ್ರದ ಜನರ ಅಭಿಪ್ರಾಯ. ಈ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಆರೋಪವು ಕೇಳಿ ಬರ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.